ನಾವು ಪ್ರಾರ್ಥನೆ ಮಾಡದವರೆಗೆ ದೇವರು ಬಂದು ನಮ್ಮನ್ನು ಕಾಪಾಡುವುದಿಲ್ಲ. ನಾವು ನರಸಿಂಹಾವತಾರದಲ್ಲಿ ಕೇಳ್ತೇವೆ, ಪ್ರಹ್ಲಾದನ ರಕ್ಷಣೆಗಾಗಿ ಸ್ವಾಮಿ ಬಂದ, ಕಂಬಸೀಳಿ ಬಂದ ಅಂತ ಕೇಳ್ತೇವೆ. ಅದೇ ಹಿರಣ್ಯಕಶಿಪು ಸಹಸ್ರ ಸಂಖ್ಯೆಯ ತಪಸ್ವಿಗಳನ್ನು ಕೊಂದು ಹಾಕ್ತಾನಲ್ಲ, ಆ ತಪಸ್ವಿಗಳು ದೇವರ ಭಕ್ತರಲ್ಲೇನು? ಯಾಕೆ ಭಗವಂತ ರಕ್ಷಣೆಗೆ ಬರಲಿಲ್ಲ? ಕಾರಣ ಭಗವಂತನನ್ನು ಕರೆಯಲಿಲ್ಲ. ಅವರು ಕರೆಯುವಷ್ಟು ಎತ್ತರವನ್ನು ಇನ್ನೂ ಮುಟ್ಟಿರಲಿಲ್ಲ. ದೇವರ ಬಗೆಗಿನ ಎಚ್ಚರ ಅನ್ನೋದು ಒಂದು ಜನ್ಮದ ಸಾಧನೆಯಲ್ಲ, ಅನೇಕ ಜನ್ಮಗಳ, ನೂರಾರು, ಸಾವಿರಾರು, ಲಕ್ಷಾಂತರ ಜನ್ಮಗಳ ಸಾಧನೆಯ ಪರಿಪಾಕ. ಅದು ದೇವರಲ್ಲಿ ವಿಶ್ವಾಸ ಬರೋದು ಸಣ್ಣ ಮಾತಲ್ಲ, ಅದು ಅಂತದೆ ಭಗವದ್ಗೀತೆ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ವಾಸುದೇವನೇ ಸರ್ವಸ್ವ, ಸರ್ವರಕ್ಷಕ, ಸರ್ವಾತ್ಮನ ರಕ್ಷಕ ಅನ್ನುವಂತಹ ಸಾಧಕ ಸುದುರ್ಲಭ ಅಂತಾನೆ ಭಗವಂತ. ಅತ್ಯಂತ ದುರ್ಲಭ. ಪ್ರತಿಯೊಬ್ಬ ಜೀವ ಎತ್ತರವನ್ನು ಮುಟ್ಲಿಕ್ಕೆ ಅನೇಕಾನೇಕ ಜನ್ಮಗಳ ಸಾಧನೆಯನ್ನು ಮಾಡಬೇಕು. ಹಾಗಾದರೆ ಆ ತಪಸ್ವಿಗಳ ಪಾಡೇನು? ಸತ್ತು ಹೋದ್ರಲ್ಲ. ಸತ್ತು ಹೋದರೂ ನಿಜ, ಅವರ ಪ್ರಾಚೀನ ಕರ್ಮಗಳ ಅನುಸಾರವಾಗಿ ಆ ರೀತಿಯಾದ ಸಾವನ್ನು ಪಡೆದು ಸತ್ತು ಹೋದರು. ಹಿಂದೆ ಯಾವಾಗಲೋ ಒಬ್ಬರಿಗೆ ಹಿಂಸೆಯನ್ನು ಮಾಡಿರ್ತಾರೆ, ಇನ್ನೊಬ್ಬರಿಗೆ ಮರ್ಮಘಾತಕವಾದ ಮಾತುಗಳನ್ನು ಆ ಜೀವ ಯಾವಾಗಲೋ ಆಡಿರಬಹುದು. ಅದಕ್ಕೆ ಪ್ರತಿಯಾಗಿ ರಾಕ್ಷಸರಿಂದ ಮರ್ಮಘಾತವಾಗಿಯೇ ಸಾಯುವಂತಹ ಪ್ರಸಕ್ತಿ ಬರ್ತದೆ. ಕರ್ಮಗಳ ಆಟ ಅದು. ಆಯಾಯ ವ್ಯಕ್ತಿಯ ಪೂರ್ವ ಜನ್ಮದ ಕರ್ಮಗಳ ಅನುಸಾರವಾಗಿ ಆ ರೀತಿಯಾದ ಸಾವು ಬಂತು. ಆದರೆ ಆ ತಪಸ್ವಿಯಾಗಿದ್ದಾಗ ಏನೊಂದು ಸಾಧನೆ ಮಾಡಿದ್ದಾರೆ, ಆ ಸಾಧನೆ ಹಾಗೆ ಉಳಿದಿದೆ. ಅದು ಮತ್ತೆ ಮುಂದಿನ ಜನ್ಮಕ್ಕೆ ಬರ್ತದೆ. ಸತ್ತ ತಪಸ್ವಿ ಮತ್ತೆ ಮತ್ತೊಬ್ಬ ತಪಸ್ವಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಮತ್ತೆ ಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡು ಮತ್ತೆ ಸಾಧನೆಯ ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ತಾರೆ. ಭಗವಂತ ಜೀವವನ್ನು ಪೂರ್ಣವಾಗಿ ಕೈಬಿಡುವುದಿಲ್ಲ. ಆದರೆ ಅವರು ಹಿಂದೆ ಮಾಡಿದ ಕರ್ಮಗಳಿಗೆ ಫಲವನ್ನೂ ಕೊಟ್ಟು ಅದಕ್ಕೆ ತಕ್ಕದಾದ ಎಚ್ಚರವನ್ನೂ ಕೊಟ್ಟು ಭಗವಂತ ಮುನ್ನಡೆಸ್ತಾನೆ. ಭಗವದ್ಗೀತೆ ಹೇಳುವಂತಹ ಏನೆಲ್ಲ ಗುಣಗಳಿದೆಯಲ್ಲ, ಆ ದೈವೀ ಸಂಪತ್ತನ್ನು, ಆ ಗುಣಗಳನ್ನು ಒಂದು ಜನ್ಮದಲ್ಲಿ ಯಾರಿಗೂ ಸಂಪಾದನೆ ಮಾಡಲಿಕ್ಕಾಗುವುದಿಲ್ಲ. ಅನೇಕ ಜನ್ಮಗಳ ಸಾಧನೆಯ ಫಲವಾಗಿ ಆ ಸದ್ಗುಣಗಳನ್ನು ಪಡಿತಾ ಹೋಗ್ತೇವೆ. ದೇವತೆಗಳು ಅಂತಂದ ತಕ್ಷಣ, ಋಷಿಗಳು ಅಂತಂದ ತಕ್ಷಣ, ಭಗವದ್ಭಕ್ತರು ಅಂತಂದ ತಕ್ಷಣ ಸದಾ ಕಾಲದಲ್ಲಿಯೂ ಸಹಿತ ಒಂದೇ ರೀತಿಯಲ್ಲಿ ಅವರ ಜ್ಞಾನವಿರ್ತದೆ, ಭಕ್ತಿ ಇರ್ತದೆ ಅಂತ ಇಲ್ಲ. ಆ ರೀತಿಯಾಗಿರುವುದು ರುಜುದೇವತೆಗಳಿಗೆ ಮಾತ್ರ. ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಹನುಮಂತ ದೇವರಿಗೆ, ಭೀಮಸೇನ ದೇವರಿಗೆ, ಆ ಚತುರ್ಮುಖ ಬ್ರಹ್ಮದೇವರಿಗೆ ಮಾತ್ರ ಭಗವದ್ವಿಷಯಕವಾದ ಜ್ಞಾನಭಕ್ತಿ ಅದೇ ರೀತಿಯಾಗಿ ಎಂದಿಗೂ ಅದು ಹ್ರಾಸವಾಗದೆ, ತಿರೋಧಾನವಾಗದೆ, ಪ್ರಳಯ ಕಾಲದಲ್ಲಿಯೂ ತಿರೋಧಾನವಾಗದೆ ಭಗವದ್ ಆರಾಧನೆ ಮಾಡುವ, ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂತಹ ಜೀವೋತ್ತಮರು ಆ ರುಜುದೇವತೆಗಳು ಮಾತ್ರ. ಉಳಿದ ದೇವತೆಗಳಿಗೆ ಆಗಾಗ ಆ ಜ್ಞಾನ ತಿರೋಧಾನವಾಗ್ತದೆ. ಅದಕ್ಕಿಂತ ಹೆಚ್ಚು ತಿರೋಧಾನ ಋಷಿಗಳಿಗೆ, ಅದಕ್ಕಿಂತ ಹೆಚ್ಚು ತಿರೋಧಾನ ರಾಜರಿಗೆ, ಅದಕ್ಕಿಂತ ಹೆಚ್ಚು ತಿರೋಧಾನ ಮನುಷ್ಯರಿಗೆ. ಶ್ರೀಮದಾಚಾರ್ಯರು ಹೇಳಬೇಕು, ಜನ್ಮ ಜನ್ಮಾಂತರಾಜ್ಞಾನಾತ್ ಅವಜಾನಂತಿ ಯತ್ಸದಾ. ಅನೇಕಾನೇಕ ಜನ್ಮಗಳಲ್ಲಿ ದೇವರ ಅವಜ್ಞೆಯನ್ನು ಮಾಡ್ತಾನೆ ಇರ್ತಾರೆ ಮನುಷ್ಯರು. ನಾವು ಎಂಥ ಬುದ್ಧಿಹೀನ ಜನರು ಅಂದರೆ, ಸ್ವಯಂ ಶ್ರೀಮದಾಚಾರ್ಯರು ಹೇಳಿದ್ದಾರೆ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂಕುರು ಮಾನಸ ಮೀಶಪದೆ. ಜಗತ್ತಿನ ಬಗ್ಗೆ ಆಲೋಚನೆ ಬಿಡೀಪ, ಭಗವಂತನಲ್ಲಿ ಮನಸ್ಸನ್ನು ನೆಡಿ ಅಂತ ಸ್ವಯಂ ದೇವರು ಹೇಳಿದ್ದಾನೆ. ಮಯ್ಯೇವ ಮನಾಧತ್ಸ್ವ ಮಯಿ ಬುದ್ಧಿನ್ನಿವೇಶಯ. ಮನಸ್ಸನ್ನು ನನ್ನಲ್ಲೇ ನೆಡು, ಬುದ್ಧಿ ತುಂಬ ನನ್ನನ್ನೇ ತುಂಬಿಕೋ, ದೇವರು ಹೇಳಿದ್ದಾನೆ. ಸಾಕ್ಷಾತ್ ದೇವರ ಆದೇಶವಿದೆ, ಶ್ರೀಮದಾಚಾರ್ಯರ ಆದೇಶವಿದೆ, ಸಮಗ್ರ ಗುರುಪರಂಪರೆಯ ಆದೇಶವಿದೆ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ. ನಮಗೆ ಎಷ್ಟು ವಯಸ್ಸಾಗಿದೆ ಒಮ್ಮೆ ನೆನಪು ಮಾಡಿಕೊಳ್ಳೋಣ, ಎಷ್ಟು ಸಾಧನೆ ಮಾಡಿದ್ದೇವೆ ನೆನಪು ಮಾಡಿಕೊಳ್ಳೋಣ. ನಮಗೆ ದೇವರ ಬಗ್ಗೆ ಎಷ್ಟು ಜ್ಞಾನವಿದೆ ಲೆಕ್ಕ ಹಾಕಿಕೊಳ್ಳೋಣ. ವಾಯುದೇವರು ನಮಗಾಗಿ ಶ್ರೀಮದಾಚಾರ್ಯರಾಗಿ ಅವತರಣ ಮಾಡಿ ಬಂದಿದ್ದಾರೆ. ನಮಗಾಗಿ, ವೈಯಕ್ತಿಕವಾಗಿ ಒಬ್ಬೊಬ್ಬ ಸಜ್ಜನನಿಗಾಗಿ ವಾಯುದೇವರು ಅವತರಣ ಮಾಡಿ ಬಂದಿದ್ದಾರೆ. ಅಂಥ ವಾಯುದೇವರು ಅವತರಣ ಮಾಡಿ ಬಂದು ನಮಗಾಗಿ ಗ್ರಂಥಗಳ ರಚನೆ ಮಾಡಿದ್ದಾರೆ. ಎಷ್ಟು ಗ್ರಂಥಗಳು, ಆ ಗ್ರಂಥಗಳ ಹೆಸರು, ಗ್ರಂಥಗಳಲ್ಲಿರುವ ವಿಷಯ ದೂರ ಉಳಿತು, ಆ ಗ್ರಂಥಗಳ ಹೆಸರು ನಿರರ್ಗಳವಾಗಿ ನಾವು ಹೇಳಬಲ್ಲೆವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ತುಂಬ ಇಷ್ಟ ಆಗಿರುವಂತಹ ಯಾವನೋ ನಟ, ಯಾವನೋ ನಾಯಕ, ಯಾವನೋ ಕೆಲಸಕ್ಕೆ ಬಾರದಂತಹ ಸನ್ಯಾಸಿ, ಅವನ ಬಗ್ಗೆ ಕೇಳ್ರಿ. ಅವನು ಹುಟ್ಟಿದ್ದು, ಬದುಕಿದ್ದು, ಉಂಡದ್ದು, ಕುಡ್ದದ್ದು ಎಲ್ಲ ನೆನಪಿದೆ, ವಿತ್ ಡೇಟ್ಸ್ ಆ್ಯಂಡ್ ಟೈಮ್.
ಎಲ್ಲ ನೆನಪಿರ್ತವೆ, ಸಮಯ ತಾರೀಕುಗಳ ಜೊತೆ ಒಳಗಡೆಗೆ. ಅಷ್ಟು ಅವಜ್ಞೆ ಮಾಡ್ತೇವೆ ನಾವು ದೇವರನ್ನ. ದೇವರು ಋಷಿಗಳಿಗೆ ಏನೂ ಉತ್ತರ ನೀಡದೆ ನಮಗೆ ಪಾಠ ಹೇಳ್ತಾ ಇದ್ದಾನೆ. ನಾವು ದೇವರನ್ನು ಮರೆತರೆ ದೇವರಿಂದ ರಕ್ಷಣೆ ನಮಗೆ ದೊರೆಯುವುದಿಲ್ಲ. ದೇವರಿಂದ ನಮಗೆ ರಕ್ಷಣೆ ದೊರೆಯಬೇಕು. ದೇವರನ್ನು ಮರೆಯತಕ್ಕದ್ದಲ್ಲ, ದೇವರ ಪ್ರಾರ್ಥನೆಯನ್ನು ಬಿಡತಕ್ಕದ್ದಲ್ಲ. ಆ ಎಚ್ಚರವನ್ನು ಭಗವಂತ ಸದಾ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು.